ಮಹಿಳೆ ಕಿಡ್ನಾಪ್ ಕೇಸಲ್ಲಿ ಅರೆಸ್ಟ್ ಆಗಿರುವಂತ ರೇವಣ್ಣ ಅವರಿಗೆ ವೈದ್ಯಕೀಯ ತಪಾಸಣೆ ನಡೀತಾ ಇದೆ. ಈಗ ಮತ್ತೆ ಅವರಿಗೆ ಚಿಕಿತ್ಸೆ ನೀಡಲಾಗ್ತಾ ಇದೆ. ಬೌರಿಂಗ್ ಹಾಸ್ಪಿಟಲ್ ಅಲ್ಲಿ ರೇವಣ್ಣಗೆ ವೈದ್ಯಕೀಯ ತಪಾಸಣೆ ಮಾಡಲಾಗ್ತಾ ಇದೆ. ಮೆಡಿಕಲ್ ಟೆಸ್ಟ್ ನಂತರ ಎಚ್.ಡಿ. ರೇವಣ್ಣ ಜಡ್ಜ್ ಮನೆಗೆ ಹೋಗುವಂತ ಎಲ್ಲ ಸಾಧ್ಯತೆ ಹೆಚ್ಚಾಗಿದೆ. ಜಡ್ಜ್ ಮನೆಗೆ ರೇವಣ್ಣ ಅವರನ್ನ SIT ಅಧಿಕಾರಿಗಳು ಕರೆದುಕೊಂಡು ಹೋಗ್ತಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಜಡ್ಜ್ ಮುಂದೆ ಎಚ್.ಡಿ. ರೇವಣ್ಣ ಅವರು ಹಾಜರಾಗುವಂತ ಸಾಧ್ಯತೆ ಹೆಚ್ಚಾಗಿದೆ. ಕೆಲವೇ ಹೊತ್ತಲ್ಲಿ ಎಚ್.ಡಿ. ರೇವಣ್ಣ ಅವರ ಭವಿಷ್ಯ ನಿರ್ಧಾರ ಆಗತ್ತೆ. SIT ಕಚೇರಿಯಿಂದ ಜಡ್ಜ್ ಮನೆಗೆ ಈಗ ಅಧಿಕಾರಿಗಳು ಕರೆದುಕೊಂಡು ಹೋಗುವಂತ ಎಲ್ಲ ಸಾಧ್ಯತೆ ಇದೆ. ನ್ಯಾಯಮೂರ್ತಿ ವೀರೇಂದ್ರ ಕುಮಾರ್ B ಅವರ ನಿವಾಸಕ್ಕೆ ರೇವಣ್ಣ ಅವರನ್ನ ಕರೆದೊಯ್ಯಲಾಗತ್ತೆ. ಸೊ ಬೌರಿಂಗ್ ಆಸ್ಪತ್ರೆಯಲ್ಲಿ ಆರೋಗ್ಯ ತಪಾಸಣೆ ಆದ ಬಳಿಕ ಜಡ್ಜ್ ಮನೆಗೆ ಕರೆದುಕೊಂಡು ಹೋಗ್ತಾರೆ. ಬೆಂಗಳೂರಿನ ಕೋರಮಂಗಲದಲ್ಲಿ ಜಡ್ಜ್ ನಿವಾಸ ಇದೆ, ಜಡ್ಜ್ ಮನೆ ಇದೆ. ಸೊ ಅಲ್ಲಿ ಯಾಕೆ ಮತ್ತೆ ಮೆಡಿಕಲ್ಗಾಗಿ ಕರೆದುಕೊಂಡು ಬರಲಾಗಿದೆ ಅಂತಂದ್ರೆ ಅವರಿಗೆ ಹುಷಾರಿಲ್ಲ ಅನ್ನುವಂಥದ್ದು ಈಗ ಗೊತ್ತಾಗ್ತಾ ಇದೆ. ಸೊ ಹಾಗಾಗಿ ಈಗ ಮತ್ತೆ ವೈದ್ಯಕೀಯ ತಪಾಸಣೆ ಆಗುತ್ತೆ. ಬಟ್ ನಿನ್ನೆ ಅಂತೂ ಚೆನ್ನಾಗೇ ಇದ್ರು, ಬಟ್ ಇದ್ದಕ್ಕಿದ್ದ ಹಾಗೆ ಏನಾಯ್ತು ಏನೋ ಗೊತ್ತಿಲ್ಲ. ಸೊ ಹುಷಾರ್ ಇಲ್ಲದೆ ಇರುವಂತ ಹಿನ್ನೆಲೆಯಲ್ಲಿ, ಆರೋಗ್ಯದಲ್ಲಿ ಏರುಪೇರು ಆಗಿರುವಂತ ಹಿನ್ನೆಲೆಯಲ್ಲಿ ಮತ್ತೆ ಇವತ್ತು ಬೌರಿಂಗ್ ಆಸ್ಪತ್ರೆಯಲ್ಲಿ ರೇವಣ್ಣ ಅವರಿಗೆ ವೈದ್ಯಕೀಯ ತಪಾಸಣೆ ನಡೀತಾ ಇದೆ. ಈಗಾಗಲೇ ಬಂದಿದ್ದಾರೆ. ಸೊ ಮೆಡಿಕಲ್ ಟೆಸ್ಟ್ ಆದ ನಂತರ ಎಚ್.ಡಿ. ರೇವಣ್ಣ ಅವರಿಗೆ ಜಡ್ಜ್ ಮನೆಗೆ ನೇರವಾಗಿ ಅಂದರೆ ಹಾಸ್ಪಿಟಲ್ ಇಂದ ನೇರವಾಗಿ ಜಡ್ಜ್ ಮನೆಗೆ ಕರೆದುಕೊಂಡು ಹೋಗುವಂತ ಎಲ್ಲ ಸಾಧ್ಯತೆ ಕಂಡು ಬರ್ತಾ ಇದೆ. ಸೊ ನಿನ್ನೆ ಅಂತೂ ಏನು ಸಮಸ್ಯೆ ಇರಲಿಲ್ಲ. ಸೊ ಬಟ್ ಇದ್ದಕ್ಕಿದ್ದ ಹಾಗೆ ಇವತ್ತು ಆರೋಗ್ಯದಲ್ಲಿ ಏರುಪೇರು ಆಗಿರುವಂಥ ಹಿನ್ನೆಲೆಯಲ್ಲಿ ಸಹಜವಾಗಿ ಆತಂಕ ಇರುತ್ತೆ, ಭಯ ಇರುತ್ತೆ. ಸಹಜ ವಯಸ್ಸು ಆಗಿದೆ ಅಲ್ವಾ. ಸೊ ಹಾಗಾಗಿ BP ಶುಗರು ಏನೋ ಇರಬಹುದು, ಅದೆಲ್ಲವೂ ಕೂಡ ಚೆಕಪ್ ಇರುತ್ತೆ. ಸೊ ಹಾಗಾಗಿ ಮತ್ತೆ ಈಗ ಇವತ್ತು ವೈದ್ಯಕೀಯ ತಪಾಸಣೆ ಮಾಡಲಾಗ್ತಾ ಇದೆ. ಸೊ ಇದಾದ ನಂತರ ಅಂದ್ರೆ ಮೆಡಿಕಲ್ ಟೆಸ್ಟ್ ಆದ ನಂತರ ರೇವಣ್ಣ ಅವರಿಗೆ ನೇರವಾಗಿ ಜಡ್ಜ್ ಅವರ ಮುಂದೆ ಕರೆದುಕೊಂಡು ಹೋಗ್ತಾರೆ. ಅಲ್ಲಿ ಪ್ರಶ್ನೆಗಳನ್ನ ಕೇಳಲಾಗತ್ತೆ. ಸೊ ನೋಡಬೇಕು ಏನೆಲ್ಲ ಆಗತ್ತೆ ಅಂತೇಳಿ. ರಾಜ್ಯದ ಇತಿಹಾಸದಲ್ಲೇ ಇದೊಂದು ರಾಜಕೀಯ ಷಡ್ಯಂತ್ರ, ನನ್ನ ವಿರುದ್ಧ ಷಡ್ಯಂತ್ರ ಮಾಡಿ ಪ್ರಕರಣದಲ್ಲಿ ಸಿಲುಕಿಸಲಾಗಿದೆ ಅಂತ ಬೆಂಗಳೂರಿನ ಬೌರಿಂಗ್ ಆಸ್ಪತ್ರೆಯ ಬಳಿ ಎಚ್.ಡಿ. ರೇವಣ್ಣ ಈ ರೀತಿಯಾಗಿ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಯಾವುದೇ ಪುರಾವೆ ಇಲ್ಲದೆ ನನ್ನನ್ನು ಅರೆಸ್ಟ್ ಮಾಡಲಾಗಿದೆ, ರಾಜಕೀಯ ಪಿತೂರಿಯಿಂದ ಕಿಡ್ನಾಪ್ ಕೇಸ್ ಹಾಕಿದ್ದಾರೆ ಅಂತ ಆಕ್ರೋಶವನ್ನ ಹೊರಹಾಕಿದ್ದಾರೆ ಎಚ್.ಡಿ. ರೇವಣ್ಣ. 40 ವರ್ಷದ ರಾಜಕಾರಣದಲ್ಲಿ ಯಾವುದೇ ಆಪಾದನೆ ಇಲ್ಲ. 28ನೇ ತಾರೀಕು ನನ್ನ ಮೇಲೆ ದೂರು ದಾಖಲು ಮಾಡಿದ್ದಾರೆ. ಯಾವುದೇ ಪುರಾವೆ ಸಿಕ್ಕಿಲ್ಲ ಅಂತೇಳಿ ಕಿಡ್ನಾಪ್ ಕೇಸ್ ಹಾಕಿ ನನ್ನನ್ನು ಅರೆಸ್ಟ್ ಮಾಡಿದ್ದಾರೆ ಅಂತೇಳಿ ಬೌರಿಂಗ್ ಹಾಸ್ಪಿಟಲ್ ಮುಂಭಾಗದಲ್ಲಿ ಎಚ್.ಡಿ. ರೇವಣ್ಣ ಅವರ ಹೇಳಿಕೆ. ಸೊ ಈಗ ಅವರ ಆರೋಗ್ಯದಲ್ಲಿ ಏರುಪೇರು ಉಂಟಾಗಿರುವಂಥ ಹಿನ್ನೆಲೆಯಲ್ಲಿ, ಆರೋಗ್ಯದಲ್ಲಿ ಸಮಸ್ಯೆ ಇರುವಂಥ ಹಿನ್ನೆಲೆಯಲ್ಲಿ ಮತ್ತೆ ಅವರಿಗೆ ವೈದ್ಯಕೀಯ ತಪಾಸಣೆ ಆಗುತ್ತೆ, ಮೆಡಿಕಲ್ ಟೆಸ್ಟ್ ಮಾಡಲಾಗುತ್ತೆ. ಅಲ್ಲಿಂದ ನೇರವಾಗಿ ಅವರನ್ನ ಜಡ್ಜ್ ಮುಂದೆ ಕರೆದುಕೊಂಡು ಹೋಗ್ತಾರೆ. ಸೊ ಅಲ್ಲಿ ಬರುವಂಥ ಸಂದರ್ಭದಲ್ಲಿ ಅಂದರೆ ಆಸ್ಪತ್ರೆಯ ಮುಂಭಾಗದಲ್ಲಿ ಇವರು ಮಾತನಾಡಿದರು ಅಂದರೆ ರೇವಣ್ಣ ಅವರು. ಸೊ ನನ್ನ ವಿರುದ್ಧ ಷಡ್ಯಂತ್ರ ಮಾಡಿ ಪ್ರಕರಣದಲ್ಲಿ ಸಿಲುಕಿಸಲಾಗಿದೆ ಅಥವಾ ಸಿಲುಕಿಸಿದ್ದಾರೆ ಅಂತೇಳಿ. ಸೊ ಬೆಂಗಳೂರಿನ ಬೌರಿಂಗ್ ಆಸ್ಪತ್ರೆಯ ಬಳಿ ಎಚ್.ಡಿ. ರೇವಣ್ಣ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಆಕ್ರೋಶಭರಿತವಾಗಿ ಮಾತನಾಡಿದರು. ಸೊ ನನ್ನ ವಿರುದ್ಧ, ನನ್ನ ಫ್ಯಾಮಿಲಿಯ ವಿರುದ್ಧ ನಡೀತಾ ಇರುವಂಥ ಷಡ್ಯಂತ್ರ ಇದು ಅಂತೇಳಿ. ಸೊ ಈಗ ಈ ಒಂದು ಪ್ರಕರಣ ಏನಿದೆಯಲ್ಲ, ಬಹಳ ಗಂಭೀರವಾಗಿರುವಂಥ ಪ್ರಕರಣ ಇದು, ಕಿಡ್ನಾಪ್ ಪ್ರಕರಣ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್, ಫೋನ್ ಸಂಪರ್ಕದಲ್ಲಿದ್ದಾರೆ. ವಿಶ್ವನಾಥ್, ನಿನ್ನೆ ಚೆನ್ನಾಗೇ ಇದ್ರು, ಬಟ್ ಇದ್ದಕ್ಕಿದ್ದಾಗಿ ಆರೋಗ್ಯದಲ್ಲಿ ಏರುಪೇರು ಆಗಿರುವಂಥ ಹಿನ್ನೆಲೆಯಲ್ಲಿ ಅವರಿಗೆ ವೈದ್ಯಕೀಯ ಟೆಸ್ಟ್ ಮಾಡಲಾಗ್ತಾ ಇದೆ. ಸೊ ಇದಾದ ನಂತರ ಮುಂದೆ ಏನಿರುತ್ತೆ? ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ನೋಡಿ, ನಿನ್ನೆ ಚೆನ್ನಾಗೇ ಇದ್ರು, ಬಟ್ ಈಗ ಹುಷಾರಿಲ್ಲ ಅಥವಾ ಅವರ ಆರೋಗ್ಯದಲ್ಲಿ ಏರುಪೇರು ಆಗಿರುವಂಥ ಹಿನ್ನೆಲೆಯಲ್ಲಿ ಸಹಜವಾಗಿ ಚೆಕಪ್ ಇರುತ್ತೆ. ಅಂದರೆ BP ಶುಗರೋ ಮತ್ತೊಂದೋ ಮಗದೊಂದೋ ಅದೆಲ್ಲ ಚೆಕಪ್ ಇರುತ್ತೆ. ಅದೇನು ಏನು ಮಾಡಬೇಕಾದ ಮಾಡ್ತಾರೆ, ಅದು ಒಂದು ಕಡೆ ಪ್ರೊಸೆಸ್ ಆಯಿತು. ಸೊ ಈಗ ಅದಾದ ನಂತರ ಏನಾಗುತ್ತೆ ಅಂದರೆ ಮೆಡಿಕಲ್ ಟೆಸ್ಟ್ ಆದ ನಂತರ ಮುಂದೆ ಏನು ಅವರ ಭವಿಷ್ಯ ನಿರ್ಧಾರ ಆಗುತ್ತೆ. ಅಲ್ಲಿಂದ ನೇರವಾಗಿ ಜಡ್ಜ್ ಮುಂದೆ ಕರೆದುಕೊಂಡು ಹೋಗ್ತಾರೆ. ಅಲ್ಲಿಂದ ಅವರ ಭವಿಷ್ಯ ನಿರ್ಧಾರ ಏನು ಅಂತಂದರೆ ಕಸ್ಟಡಿಗೆ ತಗೋತಾರ ಅಥವಾ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಾದ ನಂತರ ಏನೆಲ್ಲ ಮಾತುಕತೆ ಆಗತ್ತೆ ಅನ್ನೋದ್ರ ಬಗ್ಗೆ, ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್, ಫೋನ್ ಸಂಪರ್ಕದಲ್ಲಿದ್ದಾರೆ. ವಿಶ್ವನಾಥ್, ಈಗ ನಿನ್ನೆ ಚೆನ್ನಾಗಿದ್ರು, ಇದ್ದಕ್ಕಿದ್ದಾಗೆ ಅವರ ಆರೋಗ್ಯದಲ್ಲಿ ಏರುಪೇರು ಆಗಿರುವಂಥ ಹಿನ್ನೆಲೆಯಲ್ಲಿ ಮತ್ತೆ ಅವರಿಗೆ ವೈದ್ಯಕೀಯ ತಪಾಸಣೆ ಆಗ್ತಾ ಇದೆ. ಏನು ಆಗಿದೆ ಅಂತೇಳಿ?
ಎಸ್ ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ ಆದರೆ ಯಾಕಂದರೆ ನಮ್ಮ ಪ್ರತಿನಿಧಿ ಅಲ್ಲೇ ಇದ್ದಾರೆ, ಹಾಗಾಗಿ ಅಲ್ಲಿಂದ ನೇರವಾಗಿ ಮಾಹಿತಿ ಪಡೆದುಕೊಂಡ್ರೆ ಕ್ಲಾರಿಟಿ ಸಿಗತ್ತೆ. ನೋಡಿ, ಈಗ ಸಹಜವಾಗಿ ಈಗ ಆಸ್ಪತ್ರೆಯಲ್ಲಿ ಆರೋಗ್ಯ ತಪಾಸಣೆ ನಡೀತಾ ಇದೆ, ವೈದ್ಯಕೀಯ ತಪಾಸಣೆ. ಸೊ ಹಾಗಾಗಿ ಈಗ ಮುಂದೆ ಏನು ಚಾಲೆಂಜ್ ಅಂತಂದರೆ, ಜಡ್ಜ್ ಮುಂದೆ ಕರೆದುಕೊಂಡು ಹೋಗ್ತಾರೆ, ಅಲ್ಲಿ ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ಕೇಳಲಾಗತ್ತೆ. ಯಾವೆಲ್ಲ ಪ್ರಶ್ನೆ ಕೇಳಬಹುದು ಇದರ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್ ಫೋನ್ ಸಂಪರ್ಕದಲ್ಲಿದ್ದಾರೆ. ವಿಶ್ವನಾಥ್, ಈಗ ಮತ್ತೆ ವೈದ್ಯಕೀಯ ತಪಾಸಣೆಗೆ ಕರೆದುಕೊಂಡು ಬಂದಿದ್ದಾರೆ. ಸೊ ಮುಂದೆ ಏನೆಲ್ಲ ಇರುತ್ತೆ ಅಂದರೆ ಜಡ್ಜ್ ಮುಂದೆ ಕರ್ಕೊಂಡು ಹೋಗ್ತಾರಾ, ಏನಿರುತ್ತೆ ಇವತ್ತು, ಏನಾಗ್ಬೋದು ಇಡೀ ರಾತ್ರಿ? ವಿಶ್ವನಾಥ್, ನನ್ನ ವಾಯ್ಸ್ ಕೇಳಿಸ್ತಾ ಇದೆ? ಹೇಮಕುಮಾರ್, SIT ಅಧಿಕಾರಿಗಳು ಈಗ ರೇವಣ್ಣ ಅವರನ್ನ ಮ್ಯಾಜಿಸ್ಟ್ರೇಟ್ ಮುಂದೆ ಹಾಜರುಪಡಿಸಿರುವಂತದ್ದು. ಈಗಾಗಲೇ ಈ ಕೇಸ್ನಲ್ಲಿ ಸಂಕಷ್ಟಕ್ಕೆ ಸಿಲುಕಿರುವಂತಹ ರೇವಣ್ಣ ಅವರೇನಿದ್ದಾರೆ, ಈಗಾಗಲೇ SIT ಅಧಿಕಾರಿಗಳ ಮುಂದೆ ವಿಚಾರಣೆಯನ್ನು ಕೂಡ ಎದುರಿಸಿರುವಂತದ್ದು. ನಿನ್ನೆ ರಾತ್ರಿ ಅವರನ್ನ ಏನು ಬಂಧನ ಮಾಡಲಾಗಿತ್ತು, ಬಂಧನ ಮಾಡಾದ್ಮೇಲೆ ಅವರಿಗೆ ಮೆಡಿಕಲ್ ಟೆಸ್ಟ್ ಮುಖಾಂತರವಾಗಿ ಮತ್ತೆ SIT ಕಚೇರಿಗೆ ಕರ್ಕೊಂಡು ಹೋಗ್ಲಾಯ್ತು. ಅದಾದ್ಮೇಲೆ ಕೆಲವೊಂದು ಡೆವಲಪ್ಮೆಂಟ್ಗಳು ಕೂಡ ಆಗಿದ್ದು. ಏನು ರಾತ್ರಿಯಿಂದಲೂ ಕೂಡ ಸಾಲು ಪ್ರಶ್ನೆಗಳನ್ನ ಕೇಳುವಂತಹ ಕೆಲಸ ಕೂಡ ಆಗಿತ್ತು. ಆದ್ರೆ ಯಾವುದಕ್ಕೂ ಕೂಡ ಸಮಂಜಸವಾದ ಉತ್ತರವನ್ನ ರೇವಣ್ಣ ಅವರು ಕೊಟ್ಟಿಲ್ಲ. ಹೀಗಾಗಿ ಆ ಪ್ರಕರಣದಲ್ಲಿ ಪ್ರಮುಖವಾಗಿ ರೇವಣ್ಣ ಅವರನ್ನ ಮತ್ತೊಮ್ಮೆ ಇವತ್ತು ಇದೀಗ ತಾನೆ ಕೆಲವೇ ಕ್ಷಣಗಳ ಹಿಂದೆ ಕೋರ್ಟ್ ಮುಂದೆ ಅಂದ್ರೆ ಜಡ್ಜ್ ಮುಂದೆ ಈಗ ಹಾಜರುಪಡಿಸುವಂತಹ ಪ್ರಕ್ರಿಯೆಗಳು ಕೂಡ ಈಗ ಅಧಿಕಾರಿಗಳು ತೊಡಗಿಕೊಂಡಿರುವಂತದ್ದು. ಒಂದು ಕಡೆ SIT ಅಧಿಕಾರಿಗಳು ಅವರನ್ನ ಕಸ್ಟಡಿಗೆ ಕೇಳುವಂತಹ ಅಂತಂದ್ರೆ ಮುಂದಿನ ತನಿಖೆಗೆ ಸಹಾಯಕವಾಗಲಿ ಕೆಲವೊಂದು ಎವಿಡೆನ್ಸ್ ಗಳನ್ನ ಕಲೆ ಹಾಕಬೇಕು, ಸ್ಥಳಮಹಾಜರು ಮಾಡಬೇಕು, ಈ ರೀತಿಯಾದಂತಹ ಕೆಲವೊಂದು ರೀಸನ್ ಗಳನ್ನ ಕೊಟ್ಟು ಮತ್ತು ಸಂತ್ರಸ್ತೆಯ ಹೇಳಿಕೆಯ ಆಧಾರದ ಮೇಲೆ ಏನು ದೌರ್ಜನ್ಯ ಮತ್ತೆ ಕಿಡ್ನಾಪಿಂಗ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರೇವಣ್ಣ ಅವರ ಪಾತ್ರವೇನೋ ಅನ್ನೋ ಒಂದು ನಿಟ್ಟಿನಲ್ಲಿ ಕೆಲವೊಂದು ವಿಷಯಗಳನ್ನು ಕೂಡ ಅವರ ಗಮನಕ್ಕೆ ತಂದು ಜಡ್ಜ್ ಅವರ ಗಮನಕ್ಕೆ ತಂದು ಮುಂದೆ ಅದನ್ನ ಅಂತಂದ್ರೆ ಕಸ್ಟಡಿಗೆ ತೆಗೆದುಕೊಳ್ಳುವಂತಹ ಕಸ್ಟಡಿಗೆ ಕೊಡಿ ಅನ್ನೋ ಒಂದು ಮನವಿಯನ್ನು ಕೂಡ ಮಾಡ್ತಾರೆ. ಆದ್ರೆ ಅದು ಕೋರ್ಟ್ ಜಡ್ಜ್ ವಿವೇಚನೆಗೆ ಬಿಟ್ಟಿದ್ದು. ಇವತ್ತು ಭಾಗಶಃ ಅವರು JCಯಲ್ಲಿ ಇರುವಂತದ್ದು ಅಂತಂದ್ರೆ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸುವಂತಹ ಪ್ರಕ್ರಿಯೆ ಆಗುವಂತಹ ಸಾಧ್ಯತೆ ಕೂಡ ಇರುವಂತದ್ದು. ನಾಳೆ ಮತ್ತೆ ಇವಾಗಲೇ ಬೇಲ್ ಅರ್ಜಿಯನ್ನು ಸಲ್ಲಿಸೋದಕ್ಕೂ ಕೂಡ ರೇವಣ್ಣ ಪರ ವಕೀಲರು ಕೂಡ ಮುಂದಾಗಿದ್ದಾರೆ. ನಾಳೆ ಮತ್ತೆ ಕೋರ್ಟ್ ಓಪನ್ ಆಗುತ್ತೆ. ಕೋರ್ಟ್ ಓಪನ್ ಆದಂತ ಓಪನ್ ಹಾಲ್ ಕೋರ್ಟ್ ನಲ್ಲಿ ಬಾಡಿ ವಾರೆಂಟ್ ಮುಖಾಂತರವಾಗಿ ಮತ್ತೆ ರೇವಣ್ಣ ಅವರನ್ನ ವಶಕ್ಕೆ ಪಡೆದುಕೊಂಡು ಕಸ್ಟಡಿಗೆ ತೆಗೆದುಕೊಂಡು ಹೆಚ್ಚಿನ ವಿಚಾರಣೆಯನ್ನು ನಡೆಸೋದಕ್ಕೂ ಕೂಡ ಅಧಿಕಾರಿಗಳು ಮುಂದಾಗ್ತಾರೆ. ಸದ್ಯಕ್ಕೆ ಈಗ ಜಡ್ಜ್ ಮುಂದೆ ಈಗಾಗಲೇ ರೇವಣ್ಣ ಅವರನ್ನ ಹಾಜರುಪಡಿಸಿ ಮುಂದಿನ ದಿನಮಾನಗಳಲ್ಲಿ ಏನೆಲ್ಲ ತನಿಖೆಯನ್ನ ಮಾಡಬೇಕು, ಮುಂದಿನ ದಿನಮಾನಗಳಲ್ಲಿ ಈ ಒಂದು ಪ್ರಕರಣಕ್ಕೆ ಏನೆಲ್ಲ ಸಾಕ್ಷ್ಯಗಳನ್ನ ಕಲೆ ಹಾಕಬೇಕು, ಆ ನಿಟ್ಟಿನಲ್ಲಿ ನಾವು ತನಿಖೆಯನ್ನು ನಡೆಸಬೇಕಾಗಿದೆ. ದಯವಿಟ್ಟು ಅಂದ್ರೆ ರೇವಣ್ಣ ಅವರನ್ನ ಈಗ ಕಸ್ಟಡಿಗೆ ಕೊಡಿ ಅನ್ನೋ ಒಂದು ನಿಟ್ಟಿನಲ್ಲೂ ಕೂಡ ಮನವಿಯನ್ನು ಮಾಡ್ತಾರೆ. ಆದ್ರೆ ಕೋರ್ಟ್ ಈಗ ಜಡ್ಜ್ ವಿವೇಚನೆಗೆ ಬಿಟ್ಟಿದ್ದು. ಸದ್ಯಕ್ಕೆ ವಿಚಾರಣೆ ಮುಂದುವರಿತಾ ಇರುವಂತದ್ದು. ಇನ್ನು ಕೆಲವೊಂದು ಪ್ರಮುಖ ಅಂಶಗಳು ಸಂತ್ರಸ್ತೆ ಹೇಳಿರುವಂತಹ ಕೆಲವೊಂದು ಅಂಶಗಳು ಇಲ್ಲಿ ರೇವಣ್ಣ ಅವರಿಗೆ ಮುಳ್ಳಾಗುವಂತಹ ಸಾಧ್ಯತೆ ಕೂಡ ಇರುವಂತದ್ದು. ಸದ್ಯಕ್ಕೆ ವಿಚಾರಣೆ ಮುಂದುವರಿತಾ ಇದೆ. ಏನು ಜಡ್ಜ್ ಏನು ಆದೇಶ ಕೊಡ್ತಾರೆ ಅನ್ನೋದನ್ನು ಕಾದು ನೋಡ್ಬೇಕಾಗಿದೆ ಹೇಮಕುಮಾರ್. ಇನ್ನು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವರ ಮಗ ಪ್ರಜ್ವಲ್ ಅವರು ಕೂಡ ಸರೆಂಡರ್ ಆಗುವಂತ ಸಾಧ್ಯತೆ ಇದೆ. ಯಾಕೆಂದ್ರೆ ಮುಜುಗರದಿಂದ ತಪ್ಪಿಸಿಕೊಳ್ಳೋದಕ್ಕೆ ಆ ರೀತಿಯ ಪ್ರಯತ್ನ ಆಗಬಹುದಾ? ಹೇಮಕುಮಾರ್, ಸದ್ಯಕ್ಕೆ ಪ್ರಜ್ವಲ್ ರೇವಣ್ಣ ಅವರು ಭಾರತಕ್ಕೆ ಬರ್ತಾರೆ ಅನ್ನೋ ಮಾಹಿತಿ ಕೂಡ ಸಿಗ್ತಾ ಇರುವಂತ. ಆದ್ರೆ ಅದು ಯಾವಾಗ ಬರ್ತಾರೆ ಅನ್ನೋದು ಕೂಡ ಸ್ಪಷ್ಟವಾಗಿಲ್ಲ. ಇನ್ನು ಅನೇಕ JDS ನಾಯಕರು ನಿನ್ನೆ ತಾನೇ ಹೇಳ್ತಾ ಇದ್ರು ಪ್ರಜ್ವಲ್ ರೇವಣ್ಣ ಅವರು ಲೈಂಗಿಕ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವರು ಕೂಡ ಭಾರತಕ್ಕೆ ಬರ್ತಾರೆ, SIT ಅಧಿಕಾರಿಗಳಿಗೆ ಅವರು ಸರೆಂಡರ್ ಆಗ್ತಾರೆ ಅಂತ. ಆದ್ರೆ ಬೆಳಗಿನಿಂದಲೂ ಕೂಡ ಪ್ರಜ್ವಲ್ ಹೇಗೆ ಬರ್ತಾರೆ ಅನ್ನೋ ಮಾಹಿತಿಗಳು ಕೂಡ ಊಹಾಪೋಹಗಳು ಕೂಡ ಹರಿದಾಡ್ತಾ ಇತ್ತು. ಆದ್ರೆ ಅದು ಇದುವರೆಗೂ ಕೂಡ ಪ್ರೂವ್ ಆಗಿಲ್ಲ. ಹೀಗಾಗಿ ಪ್ರಜ್ವಲ್ ರೇವಣ್ಣ ಅವರು ಯಾವಾಗ ಬರ್ತಾರೆ, ಯಾವ ರೀತಿಯಾಗಿ ಸರೆಂಡರ್ ಆಗ್ತಾರೆ ಅನ್ನೋದನ್ನು ಕೂಡ ಕಾದು ನೋಡ್ಬೇಕಾಗಿದೆ. ಇನ್ನು ಕಿಡ್ನಾಪ್ ಪ್ರಕರಣದಲ್ಲಿ ರೇವಣ್ಣ ಅವರಿಗೆ ಇವತ್ತು ಏನಾದ್ರು ಜೇಸಿಗೆ ಕಳಿಸಿದ್ರೆ ಇವತ್ತು ಒಂದು ದಿನ ರಾತ್ರಿ ಕಂಪ್ಲೀಟ್ ಆಗಿ ಅವರು ಜೈಲಿನಲ್ಲೇ ಪರಪನಗರ ಜೈಲಿನಲ್ಲೇ ದಿನ ಕಳಿಬೇಕಾಗತ್ತೆ, ರಾತ್ರಿಯನ್ನ ಕಳಿಬೇಕಾಗತ್ತೆ. ಅದಾದ್ಮೇಲೆ ನಾಳೆ ಅವರನ್ನ ಮತ್ತೆ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡುವಂತಹ ಕೆಲಸ ಕೂಡ ಆಗುತ್ತೆ. ಒಟ್ಟಾರೆಯಾಗಿ ಲೈಂಗಿಕ ದೌರ್ಜನ್ಯ ಪ್ರಕರಣ ಹಾಗೇನೆ ಕಿಡ್ನಾಪ್ ಪ್ರಕರಣ ಏನ್ ದಾಖಲಾಗಿತ್ತಲ್ಲ ರೇವಣ್ಣ ವಿರುದ್ಧವಾಗಿ, ಆ ಹಿನ್ನೆಲೆಯಲ್ಲಿ ಇವತ್ತು ನ್ಯಾಯಾಧೀಶರ ಮುಂದೆ ಅವರನ್ನ ಹಾಜರುಪಡಿಸಲಾಗಿರುವಂತದ್ದು. ಮುಂದೆ ಕೋರ್ಟ್ ಅಂತಂದ್ರೆ ಜಡ್ಜ್ ಏನು ನಿರ್ಧಾರವನ್ನ ಮಾಡ್ತಾರೆ ಅನ್ನೋದು ರೇವಣ್ಣ ಅವರ ರಾಜಕೀಯ ಭವಿಷ್ಯ ಆಗಿರಬಹುದು, ಕುಟುಂಬದ ಭವಿಷ್ಯ ಆಗಿರಬಹುದು ಮತ್ತು ವೈಯಕ್ತಿಕ ಭವಿಷ್ಯವನ್ನು ಕೂಡ ನಿರ್ಧಾರ ಮಾಡುತ್ತೆ. ಯಾಕಂತಂದ್ರೆ ಇದುವರೆಗೂ ಕೂಡ ಯಾವ ಮಾಜಿ ಪ್ರಧಾನಿಯ ಮಗನೂ ಕೂಡ ಈ ರೀತಿಯಾಗಿ ಮಾಜಿ ಪ್ರಧಾನಿಗಳ ಮನೆಯಲ್ಲೇ ಅರೆಸ್ಟ್ ಆಗಿರಲಿಲ್ಲ ಇತಿಹಾಸದಲ್ಲೇ. ಹೀಗಾಗಿ ರಾಜಕೀಯ ವಲಯದಲ್ಲೂ ಕೂಡ ಇದು ದೊಡ್ಡ ಸಂಚಲನವನ್ನು ಕೂಡ ಮೂಡಿಸಿತ್ತು. SIT ಅಧಿಕಾರಿಗಳು ಕೂಡ ಸಾಕಷ್ಟು ವಿಚಾರಣೆಯನ್ನ ಕೂಡ ನಡೆಸಿದ್ರು. ನಿನ್ನೆಯಿಂದಲೂ ಯಾವುದೇ ರೀತಿಯಾದಂತಹ ಉತ್ತರವನ್ನು ಕೊಡೋದಕ್ಕೆ ರೇವಣ್ಣ ಹಿಂದೆಟನ್ನ ಹಾಕಿದ್ರು. ಆದ್ರೆ ಮಾಧ್ಯಮಗಳಿಗೆ ಅವರು ಪ್ರತಿಕ್ರಿಯೆಯನ್ನು ಕೊಟ್ಟಿರುವಂತದ್ದು, ನನ್ನ ವಿರುದ್ಧ
ಷಡ್ಯಂತ್ರ ನಡೀತಾ ಇದೆ, 28ಕ್ಕೆ ಪ್ರಕರಣ ದಾಖಲಾಗುತ್ತೆ, ಯಾವುದೇ ಪುರಾವೆಗಳಿಲ್ಲದೆ ನನ್ನನ್ನ ಬಂಧನ ಮಾಡಿದ್ದಾರೆ ಅನ್ನೋ ಒಂದು ನಿಟ್ಟಿನಲ್ಲಿ SIT ಅಧಿಕಾರಿಗಳ ವಿರುದ್ಧ ಆರೋಪವನ್ನ ಮಾಡಿರುವಂತದ್ದು. ಇದೇ ಆರೋಪವನ್ನ ಇಟ್ಕೊಂಡು ನಾಳೆ ಬೇಲ್ ಅರ್ಜಿಯನ್ನು ಕೂಡ ಸಲ್ಲಿಸುವಂತಹ ಸಾಧ್ಯತೆ ಕೂಡ ಇದೆ. ಬಟ್ ಅದು ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ ಅನ್ನೋದನ್ನು ಕೂಡ ಕಾದು ನೋಡ್ಬೇಕಾಗಿದೆ ಹೇಮಕುಮಾರ್. ಓಕೆ ಥ್ಯಾಂಕ್ ಯು ವಿಶ್ವನಾಥ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಪ್ರಜ್ವಲ್ ರೇವಣ್ಣ ಲೈಂಗಿಕ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಸಂತ್ರಸ್ತೆಯರ ನೆರವಿಗೆ SITಯಿಂದ ಸಹಾಯವಾಣಿ ನಂಬರ್ ಬಿಡುಗಡೆ ಮಾಡಲಾಗಿದೆ. ಸಹಾಯವಾಣಿ ಸಂಖ್ಯೆ 6360938947. ಅಂದರೆ ಈ ಪ್ರಕರಣದಲ್ಲಿ ಯಾರೆಲ್ಲ ಸಂತ್ರಸ್ತೆಯರು ಇದ್ದಾರಲ್ಲ, ಅಂದರೆ ಬಹಳಷ್ಟು ಮಹಿಳೆಯರು ಇದ್ದಾರಂತ ಗೊತ್ತಾಗ್ತಾ ಇದೆ. ಸೊ ಅವರೆಲ್ಲರೂ ಕೂಡ ಭಯಭೀತರಾಗಿದ್ದಾರೆ, ಭಯವಿಲ್ಲದೆ. ಸೊ ನಿಮಗೇನಾದರೂ ಸಮಸ್ಯೆ ಇದ್ದಲ್ಲಿ ಅಥವಾ ನೀವು ಈ ರೀತಿಯ ತೊಂದರೆಗೆ ಈಡಾಗಿದ್ದಲ್ಲಿ ಧೈರ್ಯವಾಗಿ ಮುಂದೆ ಬಂದು ಈ ನಂಬರ್ಗೆ ನೀವು ಕರೆ ಮಾಡಬಹುದು. ಸಹಾಯವಾಣಿಯ ಸಂಖ್ಯೆಯನ್ನು ಈಗಾಗಲೇ ಕೂಡ ಬಿಟ್ಟಿರುವಂಥದ್ದು. ಅಂದರೆ ಈಗ ಪ್ರಕರಣಗಳ ಮೇಲೆ ಪ್ರಕರಣ ದಾಖಲಾಗ್ತಾ ಇದೆ. ಮೊದಲು ಆರಂಭದಲ್ಲಿ ಒಂದೇ ಪ್ರಕರಣ ಆಯಿತು, ಅದಾದ ನಂತರ ಈಗ 3 ಪ್ರಕರಣ ದಾಖಲಾಗಿವೆ. ಅಂದರೆ ಧೈರ್ಯ ಮಾಡಿ ಈಗ ಮಹಿಳೆಯರು ಮುಂದೆ ಬರ್ತಾ ಇದ್ದಾರೆ. ಸೊ ಯಾರಿಗೆಲ್ಲ ಅನ್ಯಾಯ ಆಗಿದೆ, ಸೊ ಧೈರ್ಯವಾಗಿ ಮುಂದೆ ಬಂದು ಈ ನಂಬರ್ಗೆ ನೀವು ಕರೆ ಮಾಡಿ ನಿಮ್ಮ ಸಮಸ್ಯೆಯನ್ನು ಹೇಳ್ಕೋಬಹುದು. ಇದರ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್ ಫೋನ್ ಸಂಪರ್ಕದಲ್ಲಿದ್ದಾರೆ. ವಿಶ್ವನಾಥ್, ಈ ಒಂದು ಸಹಾಯವಾಣಿ ನಂಬರ್ ಕೊಟ್ಟಿರುವಂಥ ಹಿನ್ನೆಲೆಯಲ್ಲಿ ಮತ್ತಷ್ಟು ಸಂಕಷ್ಟ ಎದುರಾಗುವಂಥ ಸಾಧ್ಯತೆ ಇದೆಯಾ? ಯಾಕೆಂದರೆ ಈಗ ಕೇವಲ ಆರಂಭದಲ್ಲಿ ಒಂದೇ ಪ್ರಕರಣ ಆಯಿತು, 2-3 ಪ್ರಕರಣ ದಾಖಲಾಗಿದೆ. ಹಾಗಾಗಿ ಎಲ್ಲ ಮಹಿಳೆಯರು ತಮ್ಮ ಒಂದು ಸಮಸ್ಯೆಯನ್ನು ಹೇಳ್ಕೊಳ್ಳೋದಕ್ಕೆ ಒಂದು ಒಳ್ಳೆಯ ವೇದಿಕೆನಾ ಇದು? ಖಂಡಿತವಾಗ್ಲು ಈಗಾಗಲೇ ರೇವಣ್ಣ ಅವರನ್ನ ಬಂಧಿಸಿ ಕೋರ್ಟ್ಗೂ ಕೂಡ ಪ್ರೊಡ್ಯೂಸ್ ಮಾಡುವಂತಹ ಕೆಲಸವನ್ನ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಆದ್ರೆ ಇನ್ನೊಂದು ಭಾಗ, ಹಾಸನದಲ್ಲಿ ನಡೆದಂತಹ ಲೈಂಗಿಕ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ SIT ಇಂದ ಒಂದು ಹೆಲ್ಪ್ ಲೈನ್ ಅನ್ನು ಕೂಡ ತೆರೆಯಲಾಗಿರುವಂತದ್ದು. ಅದರಲ್ಲೂ ಕೂಡ ಪ್ರಜ್ವಲ್ ರೇವಣ್ಣ ಲೈಂಗಿಕ ದೌರ್ಜನ್ಯ ಪ್ರಕರಣದಲ್ಲಿ ಸಾಕಷ್ಟು ಮಹಿಳೆಯರು ದೌರ್ಜನ್ಯಕ್ಕೆ ಒಳಗಾಗಿದ್ದು, ಹಲವರ ಖಾಸಗಿ ವಿಡಿಯೋ ಕೂಡ ಫುಲ್ ವೈರಲ್ ಆಗ್ತಾ ಇದೆ ಮತ್ತು ಫೋಟೋಗಳು ಕೂಡ ಸಾಕಷ್ಟು ವೈರಲ್ ಆಗ್ತಾ ಇದೆ. ಆದ್ರೆ ಇದುವರೆಗೂ ಕೂಡ 2 ಸಂತ್ರಸ್ತೆಯರು ಕೂಡ ಕಂಪ್ಲೇಂಟ್ ಅನ್ನು ರಿಜಿಸ್ಟರ್ ಮಾಡಿರುವಂತದ್ದು. ಆದ್ರೆ ಕೆಲ ಮಹಿಳೆಯರು ಮಾಹಿತಿ ನೀಡೋದಕ್ಕೂ ಕೂಡ ಹಿಂದೇಟನ್ನು ಹಾಕ್ತಾ ಇದ್ದಾರೆ. ಇನ್ನು ಬಹಳಷ್ಟು ಮಹಿಳೆಯರಿಗೂ ಮರ್ಯಾದೆಗೆ ಅಂಜಿ SIT ಸಂಪರ್ಕಕ್ಕೂ ಕೂಡ ಸಿಗ್ತಾ ಇಲ್ಲ. ಈ ಹಿನ್ನೆಲೆಯಲ್ಲಿ SIT ಅಧಿಕಾರಿಗಳು ಕೂಡ ಸಂತ್ರಸ್ತೆಯ ಸಂಪರ್ಕಕ್ಕಾಗಿ ಹೆಲ್ಪ್ ಲೈನ್ ನಂಬರ್ ಅನ್ನು ಕೂಡ ಈಗ ಓಪನ್ ಮಾಡಲಾಗಿರುವಂತದ್ದು. ಈ ಹೆಲ್ಪ್ ಲೈನ್ ನಂಬರ್ 6360938947 ಈ ನಂಬರ್ಗೆ ಹೆಲ್ಪ್ ಲೈನ್ ನಂಬರ್ ಅನ್ನು ಕೂಡ ಈಗ ಕೊಡಲಾಗಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಯಾರಾದ್ರೂ ಪ್ರಜ್ವಲ್ ರೇವಣ್ಣ ಅವರಿಂದಾಗ್ಲೇ ಲೈಂಗಿಕ ದೌರ್ಜನ್ಯಕ್ಕೆ ಒಳಗಾಗಿದ್ರೆ ಈ ಹೆಲ್ಪ್ ಲೈನ್ ಸಂಖ್ಯೆಗೆ ಕರೆ ಮಾಡಿ ತದನಂತರ ತಮ್ಮ ಅಳಲನ್ನ ತೋಡ್ಕೊಂಡ್ರೆ ಅವರಿಗೆ ನ್ಯಾಯ ಕೊಡಿಸುವಂತಹ ಕೆಲಸವನ್ನ ಮತ್ತು ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿಕೊಳ್ಳುವಂತಹ ಕೆಲಸವನ್ನ SIT ಮಾಡುತ್ತೆ. ಇನ್ನು ತನಿಖೆ ಸಂದರ್ಭದಲ್ಲಿ ಕಾನೂನಿನ ನೆರವು ಆಗಿರಬಹುದು, ರಕ್ಷಣೆ ಆಗಿರಬಹುದು ಮತ್ತು ಇನ್ನಿತರ ಸಹಾಯ ನೀಡುವಂತಹ ಭರವಸೆಯನ್ನು ಕೂಡ ಸಂತ್ರಸ್ತರಿಗೆ ಈಗ SIT ಅಧಿಕಾರಿಗಳು ಕೊಟ್ಟಿರುವಂತದ್ದು. ಇನ್ನು ಏನು ಕಂಪ್ಲೇಂಟ್ ಅನ್ನ ಮಾಹಿತಿಯನ್ನ ಏನು ಕೊಡ್ತಾರಲ್ಲ, ಆ ಸಂದರ್ಭದಲ್ಲಿ ಇವರ ಸಂಪೂರ್ಣ ಮಾಹಿತಿಯನ್ನು ಗೌಪ್ಯವಾಗಿ ಇಡೋದಕ್ಕೆ ಈಗ SIT ಮುಂದಾಗಿರುವಂತದ್ದು. ಇನ್ನು ಪ್ರಮುಖವಾಗಿ ಏನು ಹೆಲ್ಪ್ ಲೈನ್ ಸಂಖ್ಯೆಯನ್ನು ರಿಲೀಸ್ ಮಾಡಿದಾರಲ್ಲ, ಅದಾದ ಮೇಲೆ ಎಷ್ಟು ಮಂದಿ ಸಂತ್ರಸ್ತೆಯರು ಕಂಪ್ಲೇಂಟ್ ಅನ್ನ ಕೊಡೋದಕ್ಕೆ ಮುಂದಾಗ್ತಾರೆ, ಏನ್ ಕಥೆ ಅನ್ನೋದನ್ನು ಕೂಡ ಕಾದು ನೋಡ್ಬೇಕಾಗಿದೆ ಹೇಮಕುಮಾರ್. ಓಕೆ ಥ್ಯಾಂಕ್ ಯು ವಿಶ್ವನಾಥ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ನೋಡಿ, ಈಗ ಮತ್ತಷ್ಟು ಸಂಕಷ್ಟ ಎದುರಾಗುವಂತ ಎಲ್ಲ ಸಾಧ್ಯತೆ ಕಂಡು ಬರ್ತಾ ಇದೆ. ಯಾಕಂದ್ರೆ ಈಗ ಸಹಾಯವಾಣಿ ಸಂಖ್ಯೆಯನ್ನ ಬಿಟ್ಟಿರುವುದು, ಅಂದ್ರೆ ಯಾರೆಲ್ಲ ಅನ್ಯಾಯಕ್ಕೆ ಒಳಗಾಗಿದ್ದಾರೆ ಅವರು ಧೈರ್ಯವಾಗಿ ನಂಬರ್ಗೆ ಕರೆ ಮಾಡಿ ಸಮಸ್ಯೆಯನ್ನು ಹೇಳ್ಕೋಬಹುದು. ಸೊ ಈಗಾಗಲೇ 3 ಪ್ರಕರಣ ದಾಖಲಾಗಿವೆ. ಸೊ ಇನ್ನು ಸಾಕಷ್ಟು ಮಹಿಳೆಯರು ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಹಾಗಾಗಿ ಅವರೆಲ್ಲರೂ ಕೂಡ ಧೈರ್ಯವಾಗಿ, ಅಂದರೆ ಈ ಎಲ್ಲರೂ ಕೂಡ ಫೋನ್ ಮುಖಾಂತರ ಆ ನಂಬರ್ಗೆ ಕರೆ ಮಾಡಿ ನಮ್ಮ ಸಮಸ್ಯೆಯನ್ನು ಹೇಳ್ಕೊಂಡ್ರೆ ನಿಮ್ಮ ಮಾಹಿತಿಯನ್ನು ಗೌಪ್ಯವಾಗಿ ಇಡಲಾಗತ್ತೆ. ಬಟ್ ಅವರ ವಿರುದ್ಧ ಅಂತೂ ಕಾನೂನು ಕ್ರಮ ಆಗತ್ತೆ. ಸೊ ಹಾಗಾಗಿ ಈ ನಂಬರನ್ನು ಈಗ ಕೊಡಲಾಗಿದೆ. ನಾನು ಮತ್ತೊಮ್ಮೆ ಆ ನಂಬರ್ನ ತಿಳಿಸ್ತೀನಿ, 6360938947. ಸೊ ಈ ನಂಬರ್ಗೆ ಸಂತ್ರಸ್ತೆಯ ಮಹಿಳೆಯರು ಕರೆ ಮಾಡಿ ನಿಮ್ಮ ಸಮಸ್ಯೆಯನ್ನು, ನಿಮಗೆ ಆಗಿರುವಂಥ ಅನ್ಯಾಯವನ್ನು ಈ ಸಹಾಯವಾಣಿಗೆ ಕರೆ ಮಾಡಿ ನಿಮ್ಮ ಪ್ರಾಬ್ಲಮ್ನ ಹೇಳ್ಕೋಬಹುದು. ಸೊ ಹಾಗಾಗಿ ಈಗ ಈ ಕುಟುಂಬಕ್ಕೆ, ಅಂದರೆ ಪ್ರಜ್ವಲ್ ರೇವಣ್ಣ ಅವರ ಕುಟುಂಬಕ್ಕೆ ಮತ್ತಷ್ಟು ಸಂಕಷ್ಟ ಎದುರಾಗುವಂಥ ಎಲ್ಲ ಸಾಧ್ಯತೆ ಇದೆ. ಸೊ ಸಂತ್ರಸ್ತರ ವಿವರ ಏನಿದೆ ಅಲ್ಲ, ಅದೆಲ್ಲವೂ ಕೂಡ ಗೌಪ್ಯವಾಗಿ ಇರುತ್ತೆ. ಸೊ ಹಾಗಾಗಿ ಈಗ SIT ಕಡೆಯಿಂದ ಈಗ ಬಿಡುಗಡೆ ಆಗಿರುವಂಥ ಸಹಾಯವಾಣಿ ಇದು. ಸೊ ಹಾಗಾಗಿ ಈ ನಂಬರ್ಗೆ ಕರೆ ಮಾಡಿ ನೀವು ನಿಮ್ಮ ಧೈರ್ಯವಾಗಿ, ಇಲ್ಲಿ ಇರೋದೇನು ಅಂತಂದರೆ ಧೈರ್ಯವಾಗಿ ಮುನ್ನುಗ್ಗಬೇಕು. ನೀವು ದೊಡ್ಡವರಿದ್ದಾರೆ, ಜನಪ್ರತಿನಿಧಿಗಳು ಏನೂ ಆಗ್ಬಿಡತ್ತೆ ಅಂಥೇಳಿ ಭಯದಿಂದ ಇದ್ದರು ಇಲ್ಲಿ ತನಕ. ಬಟ್ ಇನ್ಮೇಲೆ ಅದು ಆಗಲ್ಲ ಅಂತ ಅನ್ಕೋತೀನಿ. ಯಾಕಂದರೆ ಸಮಸ್ಯೆ ಇದೆ, ನಿಮಗೆ ಅನ್ಯಾಯ ಆಗಿದೆ ಅಂತ ಹೇಳಿದಾಗ ನೀವು ಧೈರ್ಯವಾಗಿ ಪ್ರಶ್ನೆಯನ್ನು ಮಾಡ್ಬೋದು. ಸೊ ನಿಮ್ಮ ವಿವರವನ್ನು ಗೌಪ್ಯವಾಗಿ ಇಡಲಾಗುತ್ತೆ, ಏನು ಸಮಸ್ಯೆ ಆಗೋದಿಲ್ಲ. ಆದರೆ ಒಂದು ವೇಳೆ ಈ ನಂಬರ್ ಕೊಟ್ಟಾದ ನಂತರ ಆ ಮಹಿಳೆಯರು ಸಮಸ್ಯೆನೇ ಹೇಳೋದಕ್ಕೆ ಅಥವಾ ಈಗ ಮತ್ತೆ ದೂರುಗಳನ್ನು ಕೊಡೋದಕ್ಕೆ ಮುಂದಾದರೆ ಮುಂದೆ ಇವರ ಗತಿ ಏನು ಅಂಥೇಳಿ ಕಾದು ನೋಡಬೇಕು. ಎಲ್ಲಿ ತನಕ ಹೋಗುತ್ತೆ ಈ ಪ್ರಕರಣ ಅಂಥೇಳಿ.
ಮೊಬೈಲ್ ತಗೊಳ್ಳಿ.